ನೋಡಿ, ಈ ಅಮೇರಿಕ ಯಾವ್ಯಾವ ಒಪ್ಪಂದಕ್ಕೆ ಬರ್ತಾವಲ್ಲ ಆ ಒಪ್ಪಂದಗಳೆಲ್ಲವೂ ಕೂಡ ನೆಗೆದು ಬಿದ್ದು ಹೋಗ್ತವೆ ಅಂತ ಅರ್ಥ. ಈಗ ಮತ್ತೆ ಶಾಂತಿ ಒಪ್ಪಂದ ಬಿದ್ದು ಹೋಗಿದೆ. 15 ದಿನಕ್ಕೆ ಪ್ರತಿ ದಾಳಿ ಶುರುವಾಗಿದೆ. ಶಾಂತಿ ಒಪ್ಪಂದ ಆಗಿ ದೇವರೇ ಅಂತ 15 ದಿವಸ ಆಗಿಲ್ಲ ನೆಟ್ಟಿಗೆ. ಜಲಸಂಧಿಯಲ್ಲಿ ಇರಾನ್ ಡ್ರೋನ್ ದಾಳಿ ನಡೆಸಿದೆ ನೋಡಿ. ಅದಾದ ನಂತರ ಅಮೇರಿಕ ಮಾಡಿರುವಂಥ ದಾಳಿ, ಶಿಪ್ಪನ್ನು ಗುರಿಯಾಗಿಸಿಕೊಂಡು ಆದಂಥ ದಾಳಿ ಇದು. ಎವರ್ ಲವ್ಲಿ ಹೆಸರಿನ ಸರಕು ಸಾಗಣೆ ಹಡಗು, ಆ ಹಡಗಿನ ಮೇಲೆ ದಾಳಿ ನಡೆಸಲಾಯಿತು. ಸಿಂಗಾಪುರ ಧ್ವಜವಿದ್ದಂಥ ಎವರ್ ಲವ್ಲಿ ಹೆಸರಿನ ಕಾರ್ಗೋ ಶಿಪ್. ಮತ್ತೆ ಯುದ್ಧದ ಭೀತಿ ಮತ್ತು ಉದ್ವಿಗ್ನ ಸ್ಥಿತಿ ಈಗ ಬಂದಿದೆ. ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಎಂಡಾದಾಗ ಮಾತ್ರ ಗ್ಯಾರಂಟಿ, ಇಲ್ಲ ಅಂತಂದ್ರೆ ಆಗಾಗ ಇಂಥದ್ದಾಗದ ಗ್ಯಾರಂಟಿ. ಯಾಕಂದರೆ ಎರಡೂ ಕಡೆಗೆ ಅಂಥವರೇ ಇದ್ದಾರೆ. ಒಂದು ಕಡೆ ಅಮೇರಿಕ ನಂಬಲಿಕ್ಕೆ ಸಾಧ್ಯನಾ, ಇನ್ನು ಇರಾನ್ ಕೂಡ ಎಲ್ಲದನ್ನೂ ಬಿಟ್ಟು ನಿಂತು ಬಿಟ್ಟಿದೆ. ಅಳಿವು ಉಳಿವಿನ ಪ್ರಶ್ನೆ. ಹೀಗಾಗಿ ಇದಿಷ್ಟು ಬೇಗನೆ ಸರಿ ಹೋಗುವಂಥ ಲಕ್ಷಣಗಳು ಇಲ್ಲ.